ಆದಿವಾಸಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಹರ್ಬಲ್ ಹೇರ್ ಆಯಿಲ್ ಯಾವ ರೀತಿ ವರ್ಕ್ ಮಾಡುತ್ತೆ, ತಲೆ ಕೂದಲನ್ನ ದಟ್ಟವಾಗಿ ಬೆಳೆಸೋದಕ್ಕೆ ಅಥವಾ ತಲೆ ಕೂದಲು ಲಾಸ್ ಮಾಡ್ಕೊಳ್ತಾ ಇರೋರಿಗೆ ಅದು ಎಷ್ಟು ಸಹಾಯಕಾರಿ, ಎಷ್ಟು ಪರಿಣಾಮಕಾರಿ ಅನ್ನೋದನ್ನ ಆಗ್ಲೇ ಪ್ರಶಾಂತ್ ವಿವರಿಸಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಸಲಿ ಹೇರ್ ಆಯಿಲ್ ಯಾವುದು, ನಕಲಿ ಹೇರ್ ಆಯಿಲ್ ಯಾವುದು, ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅಂತಾನು ಅವರು ವಿವರಿಸಿದ್ರು. ಅಷ್ಟಾದ್ರ ಮೇಲೆ ಅದನ್ನ ಹೇಗೆ ತಯಾರಿ ಮಾಡ್ತಾರೆ ಅಂತ ನಾವು ತಿಳ್ಕೊಬೇಕಲ್ವಾ. ಯಾಕಂದ್ರೆ ತಯಾರಿ ಮಾಡುವಂತಹ ಬಗೆಯನ್ನ ನೀವು ನೋಡಿದ್ರೆ, ಯಾವ ಗಿಡಮೂಲಿಕೆಗಳನ್ನ ಹಾಕ್ತಾರೆ ಅಂತ ನೀವು ನೋಡಿದ್ರೆ ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಮೇಲೆ, ಈ ತೈಲದ ಮೇಲೆ ನಿಮ್ಮ ವಿಶ್ವಾಸ, ನಿಮ್ಮ ನಂಬಿಕೆ ಡಬಲ್ ಆಗತ್ತೆ. ಅದನ್ನ ವಿವರಿಸೋದಕ್ಕೆ ಪ್ರಶಾಂತ್ ಅವರ ಧರ್ಮಪತ್ನಿ ದೇವತಿಯವರು ನಮ್ಮ ಜೊತೆಗಿದ್ದಾರೆ. ದೇವತಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಬಹುಶಃ ನಿಮ್ಮ ಪ್ರಾಡಕ್ಟ್ಗೆ ನೀವೇ ಮಾಡೆಲ್ ಅಂತ ಅನ್ಸುತ್ತೆ. ನೀವು ಅದೇ ಆಯಿಲ್ ಅನ್ನ ಯೂಸ್ ಮಾಡ್ತೀರಾ, ಹೇರ್ ಆಯಿಲ್? ಖಂಡಿತ ಮೇಡಮ್, ಇದು ನಾವು ಸ್ವಂತವಾಗಿ ರೆಡಿ ಮಾಡೋ ಎಣ್ಣೆ. ಸ್ವಂತವಾಗಿ ರೆಡಿ ಮಾಡೋದ್ರಿಂದ ನಾವೇ ಫಸ್ಟ್ ಹಾಕಿ ನೋಡಿನೇ ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ. ಎಷ್ಟು ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತೀರಿ ಹರ್ಬಲ್ ಹೇರ್ ಆಯಿಲ್ ನ ತಯಾರು ಮಾಡಕ್ಕೆ ಅಂತ ಹೇಳಿ? ಮೇಡಮ್, ಇದು 108ಕ್ಕಿಂತ ಹೆಚ್ಚು ಗಿಡಮೂಲಿಕೆಗಳನ್ನ ಬಳಸಿ ನಾವು ಹದ ಮಾಡಿ ತೆಗೆಯುವಂತ ಎಣ್ಣೆ ಇದು. ಕಾಡಿನ 108 ಗಿಡಮೂಲಿಕೆಗಳು. ಓಕೆ, ಅದು ಯಾವ್ದು ಅಂತ ವಿವರಿಸ್ತಾ ಹೋಗ್ಬೋದು.